ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀಮಲ್ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತದಶಾಕೃತೇಃ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಕೃತಿವೃತ್ತಿ ವಾಹಿನಿಗೆ ಸುಸ್ವಾಗತ. ರಾಘವೇಂದ್ರ ವಿಜಯದಲ್ಲಿ 12ನೇ ಪದ್ಯ. ಮುಹುಸ್ಮಾರಿತ ವಾಲ್ಮೀಕಿಂ ಪುನಸ್ತಂ ನೌಮಿ ದೇಶಿಕಂ ಯೋ ವಿಸ್ತೀರ್ಣಾಂ ರಾಮಕಥಾಂ ಸ್ರಗ್ಧರಾಭಿಃ ಸಮಗ್ರಹೀತ್. ಯಃ ವಿಸ್ತೀರ್ಣಾಂ ರಾಮಕಥಾಂ ಸ್ರಗ್ಧರಾಭಿಃ ಸಮಗ್ರಹೀತ್. ಮುಹುಃ ಸ್ಮಾರಿತ ವಾಲ್ಮೀಕಿಂ ಮುಹುಃ ಸ್ಮಾರಿತ ವಾಲ್ಮೀಕಿಂ ತಂ ದೇಶಿಕಂ ಪುನಃ ನೌಮಿ. ಯಹ ಯಾವ ಗುರುಗಳಾಗಿರತಕ್ಕಂತಹ ರಾಘವೇಂದ್ರ ಗುರು ಸಾರ್ವರು ವಿಸ್ತೀರ್ಣಾಂ ಬಹುವಿಸ್ತೃತವಾಗಿರತಕ್ಕಂತಹ ರಾಮಕಥಾಂ 40,000 ಗ್ರಂಥ ಸಂಖ್ಯಾಕ ಶ್ರೀಮದ್ ರಾಮಾಯಣ ಪ್ರತಿಪಾದ್ಯಾಂ ರಾಮಕಥಾಂ 24,000 ಶ್ಲೋಕಗಳಲ್ಲಿ ರಾಮಾಯಣದಲ್ಲಿ ಪ್ರತಿಪಾದ್ಯವಾಗಿರತಕ್ಕಂತಹ ರಾಮನ ಕಥೆಯನ್ನು ಸ್ರಗ್ಧರಾಭಿಃ ಸಗ್ಧರ ವೃತ್ತೋಪೇತವಾಗಿರತಕ್ಕಂತಹ ಕೆಲವು ಶ್ಲೋಕಗಳಿಂದ, ಅರ್ಥಾತ್ ರಾಮಚಾರಿತ್ರ ಮಂಜರಿ ಎಂಬ ಗ್ರಂಥದ ಶ್ಲೋಕಗಳಿಂದ ಸಮಗ್ರಹೀತ್ ಸಂಗ್ರಹಿಸಿದರು. ಅಂತಹ ಮುಹುಸ್ಮಾರಿತ ವಾಲ್ಮೀಕಿಂ, ಮತ್ತೆ ವಾಲ್ಮೀಕಿ ಮಹರ್ಷಿಗಳನ್ನು ಜನರಿಗೆ ನೆನಪಿಸಿಕೊಳ್ಳುವಂತೆ ಮಾಡಿರತಕ್ಕಂತಹ ತಂ ದೇಶಿಕಂ, ಆ ಗುರುಗಳಾಗಿರತಕ್ಕಂತಹ ರಾಘವೇಂದ್ರ ಗುರು ಸಾರ್ವಭೌಮರನ್ನು ನೌಮಿ ನಮಸ್ಕರಿಸುತ್ತೇನೆ ಅಂತ ಈ ಪದ್ಯದ ಅನ್ವಯಾನುಸಾರ ಅರ್ಥ. ಇಲ್ಲಿ ಮುಹುಹು ಅಂತ ಹೇಳಿದ್ದು ಸರಿಯಾ? ಮತ್ತೆ ವಾಲ್ಮೀಕಿ ಮಹರ್ಷಿಗಳನ್ನು ನೆನಪಿಸಿದರು ಅಂತ. ಒಂದು ಬಾರಿ ನೆನಪಿಸಿದ್ದರೆ ಮತ್ತೊಮ್ಮೆ ವಾಲ್ಮೀಕಿ ಮಹರ್ಷಿಗಳನ್ನು ನೆನಪಿಸಿದರು ಅಂತ ಹೇಳಿದ್ದು ಸರಿ ಹೋಗ್ತದೆ. ಇದನ್ನೇ ಬಾಲಬೋಧಿನಿಯಲ್ಲಿ ಪ್ರಶ್ನಿಸ್ಕೊಳ್ತಾರೆ. ಮುಹುರಿತ್ಯನೇನ ರಾಮಾಯಣಾದ್ ವಾಲ್ಮೀಕಿ ಸ್ಮರಣಂ ಪುನಃ ಸ್ವಕೃತ ಸಂಗ್ರಹೇಣಾಪಿ ಸ್ಮರಣಂ ಭವತಿ ಇತಿ ಸೂಚಿತಂ. ಮುಹು ಅಂತ ಹೇಳಿದ್ದು ಮತ್ತೆ ವಾಲ್ಮೀಕಿ ಮಹರ್ಷಿಗಳನ್ನು ಸ್ಮರಿಸಿದರು ಅಂತ ಹೇಳಿದರ ಅಭಿಪ್ರಾಯ ಏನು ಅಂದರೆ, ಈಗಾಗಲೇ ರಾಮಾಯಣದಿಂದಾಗಿ ಜನರು ವಾಲ್ಮೀಕಿ ಮಹರ್ಷಿಗಳನ್ನು ಸ್ಮರಿಸಿಕೊಂಡಿದ್ದಾರೆ. ತಾವು ಆ ಒಂದು ರಾಮಾಯಣದ ಕಥೆಯನ್ನು ಸಂಗ್ರಹಿಸಿ ರಾಮಚಾರಿತ್ರ ಮಂಜರಿಯನ್ನು ಬರೆಯುವ ಮೂಲಕವಾಗಿ ವಾಲ್ಮೀಕಿ ಮಹರ್ಷಿಗಳನ್ನು ಸ್ಮರಿಸುವಂತೆ ಮಾಡಿದರು ಅಂತ ಹೇಳಲಿಕ್ಕೋಸ್ಕರವಾಗಿ ಮುಹುಹು ಅಂತ ಹೇಳಿದರು. ಅಥವಾ ಈಗಾಗಲೇ ಒಂದು ಬಾರಿ ರಾಮಚಾರಿತ್ರ ಮಂಜರಿಯ ಮೂಲಕವಾಗಿ ವಾಲ್ಮೀಕಿ ಮಹರ್ಷಿಗಳನ್ನು ಸ್ಮರಣೆ ಮಾಡಿಕೊಳ್ಳುವಂತೆ ಮಾಡಿದಂತಹ ರಾಯರು ಮತ್ತೊಮ್ಮೆ ಮಹಾಭಾರತ ಆತ್ಮನಿರ್ಣಯದಲ್ಲಿ ಬರತಕ್ಕಂತಹ ರಾಮನ ಕಥೆ ಅದನ್ನು ಭಾವಸಂಗ್ರಹದಲ್ಲಿ ಸಂಗ್ರಹಿಸುವ ಮೂಲಕವಾಗಿ, ಅದು ಕೂಡ ಶ್ರಗ್ಧರಾ ಛಂದಸ್ಸಿನಲ್ಲೇ ಇದೆ, ಆ ಶ್ರಗ್ಧರಾ ಛಂದಸ್ಸಿನಲ್ಲಿ ಮಹಾಭಾರತ ಆತ್ಮನಿರ್ಣಯ ಭಾವಸಂಗ್ರಹದಲ್ಲಿ ರಾಮಕಥೆಯನ್ನು ನಿರೂಪಣೆ ಮಾಡುವ ಮೂಲಕವಾಗಿ ಮತ್ತೊಮ್ಮೆ ವಾಲ್ಮೀಕಿ ಮಹರ್ಷಿಗಳನ್ನು ಸ್ಮರಿಸಿದರು ಎಂಬ ಅಭಿಪ್ರಾಯದಲ್ಲಿ ಮುಹುಹು ಎಂಬ ಶಬ್ದವನ್ನು ಇಲ್ಲಿ ಕವಿಗಳು ಹೇಳಿದ್ದು. ಹೀಗೆ ಮುಹು ಶಬ್ದವನ್ನು ಹೇಳಿಕೆ ಒಂದು ಕೃತ್ಯ,
ರಾಮಾಯಣದ ಅಧ್ಯಯನದಿಂದ ವಾಲ್ಮೀಕಿಯನ್ನು ಸ್ಮರಿಸಿಕೊಂಡಂತಹ ಜನರಿಗೆ ಮತ್ತೊಮ್ಮೆ ಅವರು ರಾಮಚಾರಿತ್ರ ಮಂಜರಿ ಮೂಲಕವಾಗಿ ರಾಮಾಯಣದ ಕರ್ತರಾಗಿರತಕ್ಕಂತಹ ವಾಲ್ಮೀಕಿ ಮಹರ್ಷಿಗಳನ್ನು ಸ್ಮರಿಸುವಂತೆ ಮಾಡಿದರು ಅಂತ ಒಂದು ಮುಹು ಎಂಬ ಶಬ್ದದ ಸೂಚಿತವಾಗುವಂಥದ್ದು. ಇನ್ನೊಂದು, ಈಗಾಗಲೇ ರಾಮಚಾರಿತ್ರ ಮಂಜರಿಯ ಮೂಲಕವಾಗಿ ರಾಮನ ಕಥೆಯನ್ನು ಬರೆದಂತಹ ವಾಲ್ಮೀಕಿ ಮಹರ್ಷಿಗಳನ್ನು ನೆನಪಿಸಿದರು. ಮತ್ತೊಮ್ಮೆ ಪುನಃ ಮಹಾಭಾರತ ತಾತ್ಪರ್ಯ ಭಾವಸಂಗ್ರಹದಲ್ಲಿ ಮತ್ತೊಮ್ಮೆ ರಾಮನ ಕಥೆಯನ್ನು ಹೇಳುವ ಮೂಲಕವಾಗಿ ಮತ್ತೊಮ್ಮೆ ವಾಲ್ಮೀಕಿ ಮಹರ್ಷಿಗಳನ್ನು ಜನರು ಸ್ಮರಿಸುವ ಹಾಗೆ ಮಾಡಿದರು ಎಂಬ ಅಭಿಪ್ರಾಯದಲ್ಲಿ ಕವಿಗಳು ಮುಹು ಎಂಬ ಶಬ್ದವನ್ನು ಬಳಸ್ಕೊಂಡಿದ್ದಾರೆ ಅಂತ. ಹಿಂದೆ ಈಗಾಗಲೇ ಗುರುಗಳನ್ನು ನಮಸ್ಕಾರ ಮಾಡಿ ಆಗಿದೆ, ಮತ್ತೆ ಈಗ ನಮಸ್ಕಾರ ಮಾಡ್ತಾ ಇರೋದು ಯಾಕೆ ಅಂದರೆ ಭಕ್ತತಿಶಯದಿಂದ ಪುನಃ ಸ್ತೋತ್ರ ಮಾಡ್ತಾರೆ, ಮತ್ತೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೂ ಪುನಃ ಅಂತ ಅನ್ನೋದು ಬೇಡ ಅನ್ನೋ ಪ್ರಶ್ನೆ. ಪುನಃ ತಮ್ನೋಮಿ, ಮತ್ತೆ ಅವರನ್ನು ನಮಸ್ಕರಿಸ್ತೇನೆ ಅಂತ ಪುನಃ ಎಂಬ ಶಬ್ದ ಬೇಕಾ ಅನ್ನುವ ಪ್ರಶ್ನೆ. ಹಿಂದಿನ ಶ್ಲೋಕದಲ್ಲಿಯೇ ಗುರುಗಳಿಗೆ ನಮಸ್ಕಾರವೂ ಮಾಡಿದ್ದಾರೆ, ಸ್ತೋತ್ರವನ್ನು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಪುನಃ ಅಂತ ಅನ್ನೋದು ಅಸಂಗತ ಅಂತಂದರೆ, ಪೂರ್ವಶ್ಲೋಕೆ ಗುರೋಹ ನತತ್ವೇಪಿ ಸ್ತುತತ್ವಪಿ ವರ್ತತೆ. ಹಿಂದಿನ ಪದ್ಯದಲ್ಲಿ ಗುರುಗಳಿಗೆ ನಮಸ್ಕಾರವನ್ನು ಮಾಡಿದ್ದಾರೆ, ಅವರನ್ನು ಸ್ತೋತ್ರವೂ ಮಾಡಿದ್ದಾರೆ. ಅಲ್ಲಿ ಆ ವಿಶೇಷಣ ನೋಡಿದಾಗ ನಮ್ಮ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶಿಷ ಕಲ್ಯಾಣ ಕರ್ಣಾ ಕಲ್ಪಪಾದಪೋ ಎಂಬ ವಿಶೇಷಣ ಹೇಳುವ ಮೂಲಕವಾಗಿ ಅಲ್ಲಿ ಸ್ತುತಿ ಮಾಡಿದ್ದಾರೆ. ಆ ಸ್ತುತಿಗೋಸ್ಕರವಾಗಿ ಸ್ತುತ್ಯರ್ಥ ಅದು. ಅಲ್ಲಿ ನತಿ ಅನ್ನೋದು ಅದು ಸ್ತುತ್ಯರ್ಥ. ವಿಶೇಷಣಾನಾಂ ಸ್ತುತಿಪರತ್ವಸ್ಯ ಅಭಿಯುಕ್ತ ಅಂಗೀಕೃತತ್ವಾತ್. ಸ್ತುತಿ ವಿಶೇಷಣಗಳನ್ನು ಯಾಕೆ ಹೇಳೋದು ಅಂದರೆ ಸ್ತೋತ್ರ ಮಾಡಲಿಕ್ಕೋಸ್ಕರವಾಗಿ. ಆ ವಿಶೇಷಣಗಳ ಅಭಿಪ್ರಾಯ ಏನಂದರೆ ಸ್ತೋತ್ರ ಮಾಡುವಂಥದ್ದು ಅಂತ ಅಂಗೀಕಾರ ಮಾಡಿದ್ದಾರೆ. ತಥಾಚ ಉಭಯತ್ರಾಪಿ ಎರಡೂ ಕೂಡಿಯೂ ಸ್ತುತಿ ಎಂಬುದು ಇದೇ ಇದೆ. ಇತಿ ಪುನಃ ಇತ್ಯಸ್ಯ ನ ಅಸಂಗತಿ. ಆದ್ದರಿಂದ ಪುನಃ ಅಂತ ಹೇಳಿದ್ರಲ್ಲಿ ಏನು ಅಸಾಂಗತ್ಯ ಇಲ್ಲ ಅಂತ ಇದರ ಅಭಿಪ್ರಾಯ. ಇನ್ನೊಮ್ಮೆ ಅನ್ವಯಾನುಸಾರ ಅರ್ಥ. ಯಾವ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ವಿಸ್ತೀರ್ಣಾಂ ಬಹುವಿಸ್ತೃತವಾದ 24,000 ಗ್ರಂಥಗಳಿಂದ ಕೂಡಿರತಕ್ಕಂತಹ ರಾಮಾಯಣದ ಪ್ರತಿಪಾದ್ಯವಾಗಿರತಕ್ಕಂತಹ ರಾಮನ ಕಥೆಯನ್ನು ಸರ್ಗಧರಾ ವೃತ್ತದಲ್ಲಿ ಇರತಕ್ಕಂತಹ ಕೆಲವು ಶ್ಲೋಕಗಳಿಂದ ರಾಮಚಾರಿತ್ರ ಮಂಜರಿ ಎಂಬ ಕೃತಿಯಲ್ಲಿ ಸರ್ಗಧರಾ ವೃತ್ತಗಳಿಂದ ಕೂಡಿರತಕ್ಕಂತಹ ಶ್ಲೋಕಗಳಿಂದ ಸಂಗ್ರಹಿಸಿದರು. ಸಂಗ್ರಹಿಣ ತಾವದರ್ಥಂ ಪ್ರತಿಪಾದಿತವಾನ್. ಸಮಗ್ರಹೀತ್ ಸಮ್ಮುಪಸರ್ಗಪೂರ್ವಕ ಗೃಹೋಪಾದಾಯ ಧಾತು ಲುಂಗ್ಲಕಾರ. ಇಂತಹ ಚಾತುರ್ಯದಿಂದ ಕೂಡಿರತಕ್ಕಂತಹ ಗುರುಗಳನ್ನು. ಮತ್ತೆ ಇನ್ನೊಂದು ವಿಶೇಷಣ ಮುಹುಸ್ಮಾರಿತ ವಾಲ್ಮೀಕಿ ಮಹರ್ಷಿಗಳನ್ನು ಮತ್ತೆ ನೆನಪಿಸಿದಂತಹ. ಮುಹು ಸ್ಮಾರಿತ ವಾಲ್ಮೀಕಿ ಸ್ಮಾರಿತಃ ನಾಮ ಜನಾನಾಂ ಸ್ಮೃತಿ ವಿಷೀಕೃತಃ ವಾಲ್ಮೀಕಿ ಏನ ಸಹ ತಂ ಸ್ಮಾರಿತ ವಾಲ್ಮೀಕಿ ಮಹರ್ಷಿಗಳನ್ನು ಮತ್ತೆ ನೆನಪಿಸಿದಂತಹ. ಸ್ವಸಂಗ್ರಹೀತ ಗ್ರಂಥ ಪಾಠನಶೀಲಾನಾಂ ಜನಾನಾಂ ವಾಲ್ಮೀಕೀಕೃತ ಗ್ರಂಥ ಸಂಕ್ಷೇಪೋಯಂ ಇತಿ ವಾಲ್ಮೀಕಿ ಸ್ಮರಣಂ ಭವತಿ. ವಾಲ್ಮೀಕಿ ಸ್ಮರಣ ಹೇಗೆ ಅಂದರೆ, ಈ ತಾವು ಸಂಗ್ರಹಿಸಿರತಕ್ಕಂತಹ ಗ್ರಂಥ ಪಾಠನಾದಿಗಳನ್ನು ಮಾಡತಕ್ಕಂತಹ ಜನರಿಗೆ ವಾಲ್ಮೀಕಿ ಮಹರ್ಷಿ ಬರತಕ್ಕಂತಹ ಗ್ರಂಥದ ಸಂಕ್ಷೇಪವೇ ಇದು ರಾಮಚಾರಿತ್ರ ಮಂಜರಿ ಎಂಬುದಾಗಿ ವಾಲ್ಮೀಕಿ ಮಹರ್ಷಿಗಳ ಸ್ಮರಣೆ ಬರುವಂತೆ ಮಾಡಿದರು ಅಂತ. ಮುಹುಹು ಯಾಕೆ ಅಂತಂದರೆ, ಈಗಾಗಲೇ ವಾಲ್ಮೀಕಿ ರಾಮಾಯಣವನ್ನು ಅಧ್ಯಯನ ಮಾಡತಕ್ಕಂಥವರು ವಾಲ್ಮೀಕಿಯನ್ನು ಸ್ಮರಿಸ್ಕೊಂಡಿದ್ದಾರೆ. ಪುನಃ ತಾವು ಮಾಡಿರ್ತಕ್ಕಂತಹ ಈ ಸಂಗ್ರಹ ಗ್ರಂಥ, ತಾವು ಮಾಡಿರ್ತಕ್ಕಂತಹ ರಾಮಚಾರಿತ್ರ ಮಂಜರಿ ಎಂಬ ಗ್ರಂಥದ ಮೂಲಕವಾಗಿ ಮತ್ತೊಮ್ಮೆ ವಾಲ್ಮೀಕಿ ಮಹರ್ಷಿಗಳನ್ನು ಸ್ಮರಿಸುವಂತೆ ಮಾಡಿದರು ಅಂತ ಒಂದು ಅರ್ಥ. ಅಥವಾ ಈಗಾಗಲೇ ರಾಮಚಾರಿತ್ರ ಮಂಜರಿಯ ಮೂಲಕವಾಗಿ
ವಾಲ್ಮೀಕಿ ಭಾಷ್ಯಗಳನ್ನು ನೆನಪಿಸಿಕೊಳ್ಳುವಂತೆ ಮಾಡಿರತಕ್ಕಂತಹ ರಾಯರು ಮತ್ತೊಂದು ಸಂಗ್ರಹ ತಾತ್ಪರ್ಯನಿರ್ಣಯ ಭಾವ ಸಂಗ್ರಹ ಎಂಬ ಸಂಗ್ರಹ ಗ್ರಂಥದ ಮೂಲಕವಾಗಿ ರಾಮನ ಕಥೆಯನ್ನು ಹೇಳುವ ಮೂಲಕ ಮತ್ತೊಮ್ಮೆ ವಾಲ್ಮೀಕಿ ಭಾಷ್ಯಗಳನ್ನು ಸ್ಮರಿಸಿಕೊಳ್ಳುವಂತೆ ಮಾಡಿದರು ಎಂಬ ಅಭಿಪ್ರಾಯದಲ್ಲಿ ಮುಹು ಎಂಬುದನ್ನು ನಾರಾಯಣಾಚಾರ್ಯ ಇಲ್ಲಿ ಬಳಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸ್ಮಾರಿತ ವಾಲ್ಮೀಕಿಂ, ಮತ್ತೆ ವಾಲ್ಮೀಕಿ ಭಾಷೆಗಳನ್ನು ನೆನಪಿಸಿದಂತಹ ತಮ್ ದೇಶಿಕಂ, ಆ ಗುರುಗಳಾಗಿರ್ತಕ್ಕಂತಹ ರಾಘವೇಂದ್ರ ಗುರುಸಾರ್ವಭೌಮರನ್ನು ಪುನಃ ಮತ್ತೆ ನವಮಿ, ನಮಸ್ಕರಿಸ್ತೇನೆ ಅಂತ ಈ ಒಂದು ಶ್ಲೋಕದ ಅನ್ವಯಾನುಸಾರ ಅರ್ಥ. ಈ ಒಂದು ಪದ್ಯದ ವ್ಯಾಖ್ಯಾನದೊಂದಿಗೆ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.